ಏನು ರುಕ್ಮಿಣಿ ಅವ್ರು ಯಾವಾಗಲಿಂದ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ? ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಬಿಡಿ ಸೂರ್ಯ ಅವರೇ, ಹಾಗೇನಿಲ್ಲ. ಏನು ಕಾಫಿ ಮಾಡ್ಕೊಬರಲಾ? ಸಾರಿ ರುಕ್ಮಿಣಿ ಅವರೇ, ನಾನು ನಿಮಗೆ ತುಂಬ ಮೋಸ ಮಾಡ್ದಂಗೆ ಆಗೋಯ್ತು. ನಿಮ್ಮನ್ನ ಮದುವೆ ಆಗಿಬಿಟ್ಟು ನಂದಿನಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಇವಾಗ. ಅವ್ರನ್ನ ಆಚೆ ಕಳ್ಸೋಕ್ಕೂ ಆಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಬಿಡಿ ಸೂರ್ಯ ಅವರೇ, ನಾನು ಅರ್ಥ ಮಾಡ್ಕೊತೀನಿ. ಅವರಮ್ಮ ಹೇಳ್ತಾ ಇದ್ರಲ್ಲ ಮಗು ತೆಗಿಸ್ಬಿಡ್ತೀನಿ ಅಂತ. ಯಾರಾದರೂ ಆ ಥರ ಮಾಡ್ತಾರಾ? ಎಂಥ ಕೆಟ್ಟವ್ರೇ ಆಗಲಿ ಆ ಥರ ಮಾಡೋದು ತಪ್ಪು. ಬಿಡಿ, ಯಾರು ಪಾಪು? ನಿಮ್ಮ ಪಾಪು ಅಲ್ವಾ? ನಾನು ಅದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ. ಎಲ್ಲ ನಾನು ಹಣೆ ಬರ ಅನ್ಕೊಂಡು ನಾನು ಸುಮ್ಮನೆ ಆಗ್ತೀನಿ ಬಿಡಿ. ಯಾಕೆ ನೀವು ಯಾಕೆ ಹಂಗೆ ಫೀಲ್ ಮಾಡ್ಕೋತೀರಾ? ಏನಿಲ್ಲ ಬಿಡಿ. ಏನು, ನನ್ನ ಹಣೆ ಬರದಲ್ಲಿ ಇದ್ದದ್ದೇ ಅಷ್ಟು, ಅದಕ್ಕೆ ಆ ಥರ ಆಯಿತು. ಬಿಡಿ, ನನಗೆ ನೀವಿದ್ದೀರಲ್ಲ, ನನಗೆ ಅಷ್ಟೇ ಸಾಕು. ನಂದಿನಿ ಬೇಕಾದ್ರೆ ಬಂದಿರಲಿ, ನಂದೇನು ಅಭ್ಯಂತರ ಇಲ್ಲ. ಬೇಕಾದ್ರೆ ಬಂದಿರಲಿ ಸೂರ್ಯ ಅವರೇ, ನಾನೇನು ಬೇಡ ಅಂತ ಹೇಳಿದ್ನಾ? ನನಗೆ ನೀವು ಸಪೋರ್ಟ್ ಇದ್ದರೆ ಅಷ್ಟೇ ಸಾಕು ನನಗೆ. ಇಲ್ಲ ರುಕ್ಮಿಣಿ ಅವರೇ, ನಾನು ನಿಮ್ಮ ಕಷ್ಟ ಸುತ್ತಲೆಲ್ಲ ನಾನು ಇರ್ತೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ಸುಖಕ್ಕೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತೀನಿ. ನೀವು ನನ್ನ ಕಷ್ಟದಲ್ಲಿ ಅಮ್ಮ ಅಪ್ಪನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮಗೇನಾದರೂ ಮಾಡೋಕ್ಕಾಗುತ್ತಾ ಹೇಳಿ? ನೀವು ಇವಾಗಲೂ ನಂದಿನಿಯವ್ರು ಬಂದಿರೋದು ನೋಡಿದ್ರು ಏನು ಅಂತ ಇಲ್ಲ. ನೀವು ನಿಮ್ಮಂಥ ಒಳ್ಳೆ ಹುಡುಗಿ ಸಿಗಬೇಕು ಅಂದರೆ ನಾನು ಪುಣ್ಯ ಮಾಡಿದ್ದೆ ಏನಾದರೂ ಆಗಲಿ. ಸರಿ ಬಿಡಿ ಸೂರ್ಯ ಅವರೇ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳ, ತಲೆ ನೋವ್ತೈತೆ. ಟೀ ಮಾಡೋಕ್ಕೆ ಹೇಳ್ತೀನಿ. ಏನು ಬೇಡ ಸೂರ್ಯ ಅವರೇ, ಟೀ ಏನು ಬೇಡ, ನಾನು ಮಲ್ಕೋತೀನಿ. ಆಮೇಲೆ ಹೇಳಿಸಿ, ಆದರೆ ಹೇಳಿಸಿ, ಇಲ್ಲ ಅಂದ್ರಿಲ್ಲ, ನಾನು ಹೇಳ್ತೀನಿ. ನಿಮ್ಗೇನಾದರೂ ಬೇಕಿತ್ತಾ ಊಟ ಏನಾದ್ರೂ? ಇಲ್ಲ, ಬೇಕಾದ್ರೆ ನಾನು ಹಾಕೊಂಡು ತಿಂತೀನಿ. ನೀವು ಹೋಗಿ ರೆಸ್ಟ್ ಮಾಡಿ. ನೀವು ಊಟ ಮಾಡಿದ್ರಾ? ಇಲ್ಲ, ನಾನು ಆಮೇಲೆ ತಿಂತೀನಿ. ಯಾಕೋ ತಲೆ ನೋವ್ತಾ ಇದೆ. ಸರಿ, ಮೊದಲು ರೆಸ್ಟ್ ಮಾಡಿ. ನೀವು ಹಾಸ್ಪಿಟ್ಲಿಗೆ ಹೋಗೋಣ. ಸಣ್ಣ ಪುಟ್ಟ ತಲೆನೋಗೆಲ್ಲ ಏನು ಮಾಡೋಕೆ ಹಾಸ್ಪಿಟಲು ಏನು ಬೇಡಿ. ನಾನು ಹೋಗಿ ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಂದಿನಿ ಬೇರೆ ಬಂದಿದ್ದಾಳೆ, ಹಾಗೆ ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳೆ. ಸೂರ್ಯನನ್ನು ಇಗ್ನೋರ್ ಮಾಡಿಬಿಟ್ರೆ ನಾನು ಏನು ಮಾಡಲಿ? ಇವ್ರು ಇಗ್ನೋರ್ ಮಾಡಿಬಿಟ್ರೆ ನಾನು ಏನು ಮಾಡಲಿ? ನನಗೆ ಅದೇ ಯೋಚನೆ ಆಗಿದೆ. ನಾನು ಇವ್ರನ್ನೇ ನಂಗೆ ಬಂದಿದ್ದೀನಿ. ಅಪ್ಪ ಅಮ್ಮ ಎಲ್ಲ ಬೇಡ ಅಂದರು. ಅದು ಅಲ್ಲದೆ ಸೂರ್ಯ ಅವ್ರಿಗೆ ಎರಡನೇ ಮದುವೆ ಆಗಿದೆ ಅಂತಲೂ ನಾನು ಹೇಳಿಲ್ಲ. ಅದು ಗೊತ್ತಾದ್ರಂತೂ ಇನ್ನೂ ಉಗಿಸ್ಕೊತೀನಿ, ನಾನು ಚೆನ್ನಾಗಿ ಉಗಿಸ್ಕೊತೀನಿ. ಏನು ಮಾಡಲಿ? ಸೂರ್ಯ ಅವರು ನನ್ನ ನಂದಿನಿ ಅವ್ರಿಗೆ ಜಾಸ್ತಿ ಪ್ರೀತಿ ತೋರಿಸ್ಬಿಟ್ರೆ, ನನ್ನ ಪ್ರೀತಿ ಕಡಿಮೆ ಮಾಡಿಬಿಟ್ರೆ, ನನ್ನ ಕಾಳಜಿ ಕಡಿಮೆ ಮಾಡಿಬಿಟ್ರೆ ಏನು ಮಾಡಲಿ ನಾನು? ಸೂರ್ಯ ಅವರು, ನನಗಂತೂ ತುಂಬ ಭಯ ಆಗ್ತಾ ಇದೆ. ಸೂರ್ಯ ಅವ್ರು ಏನಾದ್ರು ಬದುಕಿದ್ಲಾಗ್ಬಿಟ್ರೆ? ಇಲ್ಲ ಇಲ್ಲ, ಸೂರ್ಯ ಅವರು ಬದಲಾಗಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಳಿದ್ದಾರೆ ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಅಲ್ಲ, ಸೂರ್ಯ ಅಂತ ಕೆಲಸ ಮಾಡ್ಬಿಟ್ಟ? ನಾನು ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಈ ಥರ ಮಾಡ್ಬಿಡ್ತಾನೆ ಅಂದ್ಬಿಟ್ಟು. ಅಲ್ಲ, ಬಿತ್ರಿ ಏನಾದ್ರು ಬಂದ್ಬಿಟ್ಟು ನನ್ನ ಗಂಡನ ಆಲಯ ಬಲೆ ಬೀಸ್ಬಿಟ್ಟಾಳೆ ನನ್ನ ಗಂಡನ ಮೇಲೆ. ಆ ಥರ ಕಡಿಗೆ ಸೆಳ್ಕೊಬಿಟ್ಟವಳೆ. ಏನು ಕೊತ್ತಿ ಬಲೆ ಥರ ಜುಟ್ಟು ಹಾಕೊಂಡು ಸಂಜೆ ಗಂಟೆ ಅದು ಇದು ಸಾವ್ರ್ಕೊಂಡು ನಿಂತ್ಕೊತಾಳೆ. ಹೆಂಗೆ ನನ್ನ ಗಂಡನೇ ಹೆಂಗೆ ಮದುವೆ ಆದ್ಲು ಸೌತಿ ಮುಂಡೆ ಥೂ ಎತ್ತಿಗೆ ಬೆಂಕಿ ಹಾಕ. ಮದುವೆ ಆಗದೆ, ಮದುವೆ ಆಗಬಾರ್ದು ಅಂತ ಜ್ಞಾನ ಇಲ್ವೇನೋ ದರ್ದ್ರ ಮುಂಡೆ, ಹೆಂಗೆ ಮದುವೆ ಆಗೋಳೆ ಲೋಪರ್ ಮುಂಡೆ. ಅಲ್ಲ, ಸೂರ್ಯರು ಯಾವತ್ತೂ ನಾನು ಬಿಟ್ಟು ಕೊಡ್ತಾನೆ ಇದ್ದಿಲ್ಲ ಅಂತಿದ್ರಲ್ಲಿ. ಯಾವಾಗ ನೋಡಿದ್ರು ರುಕ್ಮಿಣಿ ರುಕ್ಮಿಣಿ ಅಂತ ಬಿದ್ದಿ ಬಿದ್ದಿ ಸಾಯ್ತಾರೆ. ಬಿದ್ದಿಯಾ? ನಾನಂತೂ ಬಿಡೋಕ್ಕಿಲ್ಲ ಕಣಪ್ಪ. ನನ್ನ ಗಂಡು ನಾನು ಯಾವತ್ತೂ ಬಿಟ್ಟು ಕೊಡೋಕ್ಕಿಲ್ಲ. ನಾನು ಯಾಕೆ ಬಿಟ್ಟು ಕೊಡೋಣ? ನಾನು ಮದುವೆ ಆದಮೇಲೆ ಅವಳು ಬಂದಿರೋದು, ಬಿಟ್ಟು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ಏನಿದ್ರು ಸೂರ್ಯ ಬೇಕು ಅಷ್ಟೇ, ಏನು ಬೇಕಾದ್ರೂ ಆಗಲಿ. ನಾನು ಒಬ್ಬನೇ ಬಿಟ್ಟುಟ್ಟಿವ್ನಿ. ಸೂರ್ಯ ಅವ್ರಿಗಾಗಿ ಅಣ್ಣ ನನಗೆ ಬೈತಾನೆ. ಬೋದ್ಬಿಟ್ಟು ಹೋಗ್ಬೇಕು ತಾನೆ, ಬಿತ್ರಿನ ಮನೆಯಿಂದ ಆಚೆ ಕೊಡಿಸ್ಬೇಕು ತಾನೆ, ಇಬ್ಬರು ಅನುಸರಿಸ್ಕೊಂಡಿರಿ, ಅದು ಮಾಡಿ ಇದು ಮಾಡಿ ಅಂತ ಅಣ್ಣ ನನಗೆ ಬೈದ್ಬಿಟ್ಟು ಅವ್ನಿಗೂ ಬೈದ್ಬಿಟ್ಟು ಹೋಯ್ತಾನೆ. ಏನೋ ಅವ್ವ ಏನು ಸತ್ರುವೇನೋ ನನಗೆ ನೋಡಿ ಹಂಗೆ ಕರ್ಕೊಂಡೋದ ಅಣ್ಣ. ಅಲ್ಲ, ಹೂವು ಇದ್ದಿದ್ರೆ ನನಗೆ ಸಪೋರ್ಟಿವ್ ಆಗಿ ಏನಾದ್ರು ಕೆಲಸ ಏನಾದ್ರು ಮಾಡ್ಕೊಡ್ತಿತ್ತಿಲ್ವಾ? ಇಲ್ಲ ಏನಾದ್ರು ಏನಾದ್ರು ಮಾಡೋದು ಮಟ್ಟದಂಗೆ ಮಾಡೋದು. ಈಗ ನೋಡಿದ್ರೆ ಹಿಂಗೆ ಮಾಡ್ಬಿಡ್ತಲ್ಲವ, ಸುಮ್ಮನೆ ಯಾಕಾಗಿ. ಅಲ್ಲ, ಅತ್ತೇನೂ ಹೆಂಗೆ ಅರ್ಥ ಕೂತದೆ ಅತ್ತೆ, ಭಾರಿ ಬದಲಾಗ್ಬಿಟ್ಟದೆ ಅತ್ತೇನೂ ಅಷ್ಟೇ. ಮಾವ ಪರವಾಗಿಲ್ಲ, ನಂದಿನಿ ಇರಲಿ ಅಂತದೆ, ಅತ್ತೆ ಬ್ಯಾಡೇ ಬೇಡ ಅಂತ ಕೂತದೆ. ಸ್ವಲ್ಪನೂ ಕರುಣೆ ಇಲ್ಲ. ಆಗ ಮಾಡಿಸ್ಕೊಂಡು ತಿಂದ್ಬಿಟ್ರು, ಚೆನ್ನಾಗಿ ಅಚ್ಚುಕಟ್ಟಾಗಿ ತಿಂದ್ಬಿಟ್ರು. ಈಗ ಹೆಂಗೆ ಬದಲಾಗಿದ್ದಾರು? 3 ಕೊಟ್ಟರೆ ಅತ್ತೆ ಕಡೆ, 6 ಕೊಟ್ಟರೆ ಸೊಸೆ ಕಡೆ ಅಂತಾರಲ್ಲ ಹಾಗೆ. ಸುಮ್ಮನೆ ತೆಗಿ. ಯಾವಾಗ ನೋಡ್ರು ರುಕ್ಮಿಣಿ ರುಕ್ಮಿಣಿ ಅಂತ ಬಿದ್ದಿ ಬಿದ್ದಿ ಸಾಯೋದು. ಮಾತೆ ತಲೆ ಸಾಕು ರುಕ್ಮಿಣಿ 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 ಅಂತ. ನನಗೆ ಓಸಿ ಉರಿಯಾಕಿಲ್ಲ. ಬಿತ್ರಿ ಮುಂಡೆ ನಲ್ಕೊಬತ್ತಾಳೆ, ನಲ್ಕಂಡು ಎಲ್ಲ ನೋಡ್ಲಿ ಅನ್ಕೊಂಡು ತರದ್ರ ಮುಂಡೆ ನಾನು ಸಂಸಾರ ಹಾಳು ಮಾಡಿಬಿಟ್ಲು. ಹಾಳು ಮಾಡ್ತಾ ಏನಾರು ಹೋಗ್ಲಿ. ಸೂರ್ಯ ಹೋಯ್ತೀನಿ, ಸೂರ್ಯ ಜೊತೆ ಮಾತಾಡ್ತೀನಿ ನಾನು ಈಗ ಬರೋದು ಮೊದಲೇ ಬರಬೇಕಾಯ್ತು. ಅಣ್ಣ ಹೇಳ್ದ ಹೋಗೋಕ್ಕೆ ಸಮಯ ಕೇಳು ಅಂತ. ನಾನು ಒಬ್ಬನ ಮಾತು ಕೇಳ್ಕೊಂಡು ಅಣ್ಣನಿಗೆ ಬೈದು ಕಳಿಸ್ಬಿಟ್ಟೆ. ಮೊದಲೇ ಬಂದಿದ್ರಿಂದ ಎಲ್ಲ ಆಯ್ತಾನೆ ಅಂತಿಲ್ವೇನೋ. ದರದ್ರ ಮುಂದೆ ರುಕ್ಮಿಣಿನ ಮನೆಯಿಂದ ಆಚೆ ಕೊಡಿಸ್ಬೇಕು. ಏನು ಮಾಡೋಕ್ಕೆ? ನನ್ನ ಮದುವೆ ಆಗಿಲ್ವಾ? ನಾನೇ ತಿಬ್ಬಿಟ್ಟು ಕೊಡೋಣ ನನ್ನ ಗಂಡನ್ನ? ಅಂತಾಳೆ ಏನೋ ಆಸ್ತಿ ಬೇಕು ಪಾಸ್ತಿ ಬೇಕು ತಗೊಂಡೋಗಿ ಅಂತ. ನಂಗೆ ಆಸ್ತಿ ಪಾಸ್ತಿ ಎಲ್ಲ ನಂಗೆ ಬೇಕಾಗಿಲ್ಲ. ನಂಗೆ ಸೂರಿ ಬೇಕು ಅಷ್ಟೇ. ಆಸ್ತಿ ಬೇಕಾದ್ರೆ ತಗೊಂಡು ಅವಳೇ ಹೋಗ್ಲಿ, ಕಡ್ದು ಹೋಗ್ಲಿ. ಇಲ್ಲ ಸರಿ, ಆಸ್ತಿ ಅದಕ್ಕೆ ನಾನೇ ಕೊಡಬೇಕು ಆಸ್ತಿಯ? ಚೆನ್ನಾಗದೆ ಆಸ್ತಿ ಕೊಡೋಕ್ಕಿಲ್ಲಕತ್ತೆ. ಮೊದಲು ಮದುವೆಗೆ ಬಂದಿರೋಳು ನೋಡ್ರೆ ನಾನು ಆಸ್ತಿ ಬೇರೆ ತಗೋ ಬಂದ್ಬಿಡ್ತೀನಿ ಅವಳಿಗೆ. ನನಗೆ ಹೊಟ್ಟೆ ಬೇರೆ ಕೂಸೋದು, ಅದಕ್ಕೆ ಏನು ಮಾಡೋಣ? ಇರೋದನ್ನ ಅವಳು ಕೊಟ್ಬಿಟ್ಟು ನಾನು ಮೊದಲೇ ಬರಬೇಕಾಯ್ತು. ಏನಾರು ಹೋಗ್ಲಿ, ಹೋಗಿ ಸಮಯ ಕೇಳ್ತೀನಿ ಸೂರ್ಯ ಹತ್ರ. ಈಗ ಹೋಗಿ ಸಮಯ ಕೇಳಿದ್ರೆ ಸೂರ್ಯ ಬದಲಾಗ್ಬೋದು. ಬದಲಾಗ್ಬಿಟ್ಟು ನಾನು ಒಪ್ಕೋಬೋದು. ಮೊದಲೇ ಬಂದ್ಬಿಟ್ಟಿದ್ದೆ ಎಲ್ಲ ಆಯ್ತಿತ್ತಿಲ್ಲ, ಬರಬೇಕಾಯ್ತು ನಾನು ಮೊದಲೇ. ಥೂ, ಎಲ್ಲನೂ ಹಾಳು ಮಾಡ್ಕೊಬಿಟ್ಟೆ, ಹಾಳು ಮಾಡ್ಕೊತ. ಸೂರ್ಯ ಅವರು ಹೊಸ ದಿವಸ ಬಂದಿರೋ ಮನೆಗೆ ಕರ್ಕೊ ಹೋಗೋಕ್ಕೆ ನಾನೇ ಏನುವೆ ಎತ್ತುವೆ ಏನು ಮಾಡಲಿಲ್ಲ. ನಾನು ಒಬ್ಬನ ಮಾತು ಕೇಳ್ಕೊಳಕ್ಕೆ ಕೂತ್ಕೊಬಿಟ್ಟೆ, ಎಲ್ಲ ಹಾಳು ಮಾಡ್ಕೊಬಿಟ್ಟೆ. ಒಬ್ಬನ ಮಾತು ಕೇಳಕ್ಕೆ ಹೋಗ್ಬಾರ್ದಾಗಿತ್ತು ನಾನು. ಅಲ್ಲಕನ್ ಸೂರಿ, ಇಲ್ಲಿದ್ದೀರ ನನ್ನ ಮನೆಯೆಲ್ಲ ಹೊಸಿ ಹುಡ್ಕಾಡ್ನಿಲ್ಲ.
ಏನು ಬೇಕಿತ್ತು? ಏನಾದರೂ ಬೇಕಿದ್ರೆ ರುಕ್ಮಿಣಿ ಇದ್ದಾರೆ, ಅವ್ರು ಈಸ್ಕೊಡಿ. ಎಲ್ಲ ಮಾತಾಡ್ತಾರೆ ರುಕ್ಮಿಣಿ ರುಕ್ಮಿಣಿ ಅಂತ ಸತ್ತರು. ಸುಮ್ಮನೆ ಇವ್ರ ಜೊತೆ ಮಾತಾಡ್ತಾರೆ ರುಕ್ಮಿಣಿ ಅಂತ ರುಕ್ಮಿಣಿ. ಎಲ್ಲ ನಾನು ನಿಮ್ಮ ಜೊತೆ ಮಾತಾಡಬೇಕಾಯ್ತು. ಸರಿ, ಏನು ಹೇಳಿ ನಂದಿನಿ ಅವರೇ? ಸೂರ್ಯವರೇ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಹಂಗೆ ಮಾಡಬಾರ್ದಾಗಿತ್ತು. ನಮ್ಮದೇ ಎಲ್ಲ ಕಾರಣ. ನೀವು ಎರಡನೇ ಮದುವೆ ಆಗೋಕ್ಕೆ ಮಟ್ಟಕ್ಕೆ ಎಲ್ಲವ ನಾನೇ ಕಾರಣ. ನಮ್ಮ ಅವ್ವನ ಮಾತು ಕೇಳಿ ಕೇಳಿ ನಾನು ಹಾಳಾಗ್ಬಿಟ್ಟೆ. ಈಗ ನನ್ನ ತಪ್ಪನ್ನು ತಿದ್ಕೊಂಡು ಹೇಳಿ ಸೂರ್ಯವರೇ. ನಿಮ್ದು ಅಮ್ಮಯ್ಯ ನನಗೆ ಕ್ಷಮಿಸ್ಬಿಡಿ ಆಯಿತಾ? ನಾನು ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟೆ. ನಾನು ನಿಜವಾಗ್ಲೂ ಬೇಕು ಅಂತ ಮಾಡಿಲ್ಲ. ನಾನು ಎಲ್ಲ ತಪ್ಪು ತಿದ್ಕೊಂಡು ನನ್ನ ತಪ್ಪಿನ ಪಶ್ಚಾತ್ತಾಪ ಪಡ್ತಾ ಕೂತೀವಿ ಸೂರ್ಯವರೇ. ದಯವಿಟ್ಟು ನನಗೆ ಕ್ಷಮಿಸಿನಿ ಅಂತ ಒಂದ್ಸರಿ ಹೇಳ್ಬಿಡಿ. ನಾನು ನಿಜವಾಗ್ಲೂ ಒಸಿ ಇದು ಕೊರಗ್ತಾ ಇಲ್ಲ. ಭಾರಿ ಕೊರಗ್ತಾವನಿ ನಿಮ್ದು ಅಮ್ಮಯ್ಯ ಸೂರ್ಯವರೇ. ಒಂದೇ ಒಂದ್ಸರಿ ಕ್ಷಮಿಸಿನಿ ಅಂತ ಹೇಳ್ಬಿಡಿ. ನಂದು ತಪ್ಪಿತ್ತು. ಆಗ ಅಂದ್ಬಿಟ್ಟು ನೀವು ಎರಡನೇ ಮದುವೆ ಆಗೋದು ಸರಿಯಾ? ನೀವು ಹೇಳಿ. ಅಲ್ಲ ಹೇಳುವಿಲ್ಲ ಕೇಳುವಿಲ್ಲ, ಎರಡನೇ ಮದುವೆ ಆಗ್ಬಿಟ್ರಿ ನೀವು. ಅಲ್ಲ ನಾನು ಹಂಗೆ ಮಾಡೋಕ್ಕಾಗದ? ನೀವು ಬರ್ನಿಲ್ಲ ಅಂದ್ಬಿಟ್ಟು ನಾನು ಎರಡನೇ ಮದುವೆ ಆಗ್ಬಿಡೋಕ್ಕಾಗದ? ಇದೇನು ನಿಮ್ಗೊನ್ನೆಯ ನಮ್ಗೊನ್ನೆಯ ಅಲ್ವಾ? ನೀವು ಹಂಗೆ ಹೆಣ್ಮಕ್ಳಿಗೊನ್ನೆಯ ಗಂಡು ಮಕ್ಳಿಗೊನ್ನೆಯ ಏನಾರು ಆಗಲಿ ನೀವು ಮಾಡಿದ್ದು ದೊಡ್ಡ ತಪ್ಪು ಸೂರ್ಯವರೇ. ಏನೋ ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ಬೋದಾಗಿತ್ತು. ಅದಲ್ದನೇ ದಿಢೀರತ್ತೆ ಎರಡನೇ ಮದುವೆ ಆಗ್ಬಿಟ್ರಿ. ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ನಾನು ಏನು ತಪ್ಪು ಮಾಡಿದೆ? ಏನು ಮಾಡ್ಬಾರ್ದು ತಪ್ಪು ಮಾಡಿದ್ನಾ? ಏನು ತಿದ್ದಾಗದಿರೋ ತಪ್ಪು ಮಾಡಿದ್ನಾ? ನಿಧಾನವಾಗಿ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಎಲ್ಲ ಬಗೆಹರಿಸ್ಕೋಬೋದಾಗಿತ್ತು. ಅಲ್ಲ ನೀವೆಂತ ತಪ್ಪು ಮಾಡಿರೋದು ನೋಡಿ. ತಿದ್ದಕ್ಕೆ ಐಕಿಲ್ಲ. ಏನು ಮದುವೆ ಆಗಿರೋದ ಮದುವೆ ಆಗಿಲ್ಲ ನಂಗೆ ಮಾಡ್ಬಿಡಕ್ಕಾಗದ? ಎಷ್ಟು ಬೇಜಾರಾಯ್ತದೆ ಗೊತ್ತು ನನಗೆ. ಎಂತ ಕೆಲಸ ಮಾಡಿಬಿಟ್ರಿ ನೀವು. ನೋಡಿ ನಂದಿನಿ ಅವರೇ, ಇದರಲ್ಲಿ ನಿಮ್ಮದು ತಪ್ಪಿದೆ, ನಂದು ತಪ್ಪಿದೆ. ಇಬ್ಬರು ಕೋಪದಲ್ಲಿ ನಿರ್ಧಾರ ತಗೊಬಿಟ್ವಿ. ಆ ಕೋಪದಲ್ಲಿ ಮೂಗು ಇಟ್ಕೊಂಡು ಯಾರು ಮೂಗು ಹೇಳಿ ಹೋಗೋದು? ನಮ್ಮದು ಆ ಥರ ಆಗಿದೆ ನಮ್ಮ ಜೀವನ. ಈಗ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಈ ಕಡೆ ನಾನು ರುಕ್ಮಿಣಿ ಅವ್ರನ್ನೂ ಬಿಡೋಕ್ಕಾಗೋದಿಲ್ಲ. ನೀವು ಬಿಡಿ ಅಂತಲೂ ಹೇಳಕ್ಕೆ ಹೋಗ್ಬಿಡಿ. ಅವ್ರು ನನ್ನ ಕಷ್ಟ ಸುಖದಲ್ಲೆಲ್ಲ ಹಿಂಗೆ ಭಾಗಿಯಾಗಿದ್ದಾರೆ. ನನ್ನ ಸುಖ ಅನ್ನೋಕ್ಕಿಂತ ಕಷ್ಟದಲ್ಲಿ ತುಂಬ ಇದು ಮಾಡಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಅಮ್ಮ ಎಲ್ಲ ಇಷ್ಟು ಅಮ್ಮನಿಗಂತೂ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ಆವಾಗೆಲ್ಲ ನೋಡ್ಕೊಳ್ಳೋದು ಮಾಡೋದು ಪ್ರತಿಯೊಂದನ್ನು ಮಾಡಿದ್ದಾರೆ. ಅವ್ರನ್ನ ನಾನು ಬಿಡೋಕ್ಕಾಗೋದಿಲ್ಲ ನಂದಿನಿ ಅವರೇ. ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ನಿಮ್ಮದು ಎಷ್ಟು ತಪ್ಪಿದೆ ನೀವು ಯೋಚನೆ ಮಾಡಿ. ಎಷ್ಟು ತಪ್ಪು ಮಾಡಿದ್ದೀರಾ? ನಾನು ಪ್ರತಿ ಸಲ ಕರ್ಕೊಬರ್ಬೇಕಾದ್ರೆ ಇಲ್ಲ ಪ್ರತಿ ಏನೇನಾದರೂ ಮಾಡ್ತಿದ್ರಿ. ಅದು ಅಲ್ಲದೆ ನಿಮಗೆ ಫೀಲೇ ಇರ್ತಿರಲಿಲ್ಲ, ಗಿಲ್ಟ್ ಫೀಲ್ ಅನ್ನೋದೇ ಇರ್ತಿರಲಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆನೇ ಇರ್ತಾ ಇರಲಿಲ್ಲ. ನಾನು ಮಾಡಿದ್ದೆಲ್ಲ ಸರಿ ಅಂತ. ನಾನು ಎಷ್ಟಂತ ನೋಡಿ ನಿಮ್ಮನ್ನ ನಾನು ಕರ್ಕೊಬರಕ್ಕೆ ಬಂದಾಗೆಲ್ಲ ಏನಾದರೂ ಮಾಡ್ತಾಯಿದ್ರಿ. ನನಗೂ ನೋಡಿ ಸಾಕಾಗ್ಬಿಟ್ಟಿತ್ತು. ನಾನು ನಿಮ್ಮನ್ನ ಮನೆಗೆ ಕರ್ಕೊಬರೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಒಂದಿನ 2 ದಿನ ಸರಿ ಆಗ್ತೀರಾ? ಕರ್ಕೊಬಂದ್ರೆ ಆಯಿತು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವು ಸರಿ ಆಗಲೇ ಇಲ್ಲ. ಆಮೇಲೆ ನಾನು ಈ ನಿರ್ಧಾರ ಮಾಡಿದ್ದು ನಂದಿನಿ ಅವರೇ, ಅರ್ಥ ಆಯ್ತಾ? ಇದು ನನಗೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಮ್ಮನಿಗೋಸ್ಕರ ಅಪ್ಪನಿಗೋಸ್ಕರ ನಾನು ಮಾಡಿದ ನಿರ್ಧಾರ ಇದು. ನೀವು ಹೇಳಿದ್ರಲ್ಲ ಸ್ಟಾರ್ಟಿಂಗು, ಹೇಗಿದ್ರು ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ ನಿಮ್ಗೆ ಏನೇನು ಬರಬೇಕು, ಮದುವೆ ಆಗಿದ್ದು ಒಂದು ಕಾರಣಕ್ಕೆ ನಿಮ್ಗೆ ಏನೇನು ಬರಬೇಕೆಲ್ಲ ಕೊಟ್ಬಿಟ್ಟು ನಮ್ಮ ಫ್ಯಾಮಿಲಿದಕ್ಕೆ ಅಮ್ಮ ಅಪ್ಪನ ಬಗ್ಗೆನೂ ನಾನು ಯೋಚನೆ ಮಾಡಬೇಕಲ್ವಾ? ನಾನು ಆ ಥರ ಯೋಚನೆ ಮಾಡಿದೆ. ನಿಮಗೂ ಬರೋ ಇಷ್ಟನೂ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಕೆಲಸ ನೀವೇ ಮಾಡ್ಕೊಂಡ್ರಿ. ಅದಂದ್ಬಿಟ್ಟು ನಾನು ಲಾಸ್ಟ್ ಹೇಳಿಟ್ಟು ಬಂದೆ ತಾನೆ, ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬರಬೇಕಾದ್ರೆ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂದಿದ್ದಕ್ಕೆ ನೀವೇನೂ ಮಾತಾಡಲಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ನೀವು ಮಾಡಿರೋ ಒಂದೊಂದು ಕೆಲಸಕ್ಕೂ ಇವಾಗ ನೀವು ಕ್ಷಮಿಸೋಕ್ಕಾಗೋದಿಲ್ಲ. ನನ್ನ ಪ್ರಕಾರ ಕ್ಷಮಿಸೋಕ್ಕಾಗದಿರೋ ತಪ್ಪು ಮಾಡಿಬಿಟ್ಟಿದ್ದೀರ ನೀವು. ಆದ್ರೂ ನನ್ನ ಮಗುಗೋಸ್ಕರ ನಿಮ್ಮ ಅಮ್ಮನ ಬಿಟ್ಟರೆ ಮಗುನ ಕೊಲೆ ಮಾಡಿಬಿಡ್ತಾರೆ. ಅಷ್ಟು ಕ್ರೂರಿ ನಿಮ್ಮಮ್ಮ. ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಎಲ್ಲ. ಅದು ಮುಂಚೆಗೆ ನನಗೆ ಗೊತ್ತಿರಲಿಲ್ಲ. ನಾನು ತುಂಬ ಒಳ್ಳೆಯವರು ನಿಮ್ಮಮ್ಮ ಅಂತ ತಿಳ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತಿದೆ ಅವ್ರು ಯಾವ ಥರ ಅಂತ. ಅದಕ್ಕೆ ನೀವು ಈ ಥರ ಆಗೋಕ್ಕೆ ಕಾರಣ. ಅದಕ್ಕೆ ನಿಮ್ಮ ಅಮ್ಮನ ಜೊತೆ ನೀವಿದ್ರೆ ಆ ಮಗುನ ಹಾಳು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅದೇ ಒಂದು ಕಾರಣಕ್ಕೋಸ್ಕರ ನೀವು ನಿಮ್ಮ ಮನೇಲಿ ಇರೋಕೆ ಒಪ್ಕೊಂಡಿರೋದು. ಗೊತ್ತಾಯ್ತಾ ನಂದಿನಿ ಅವರೇ? ಅಲ್ಲ ಸೂರ್ಯವ್ರೆ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ರಿ? ಹಂಗಿದ್ರೆ ಪಾಪು ಆದಮೇಲೆ ನಿಮ್ಮ ಮನೇಲಿ ಇರ್ಸ್ಕೊಳಕ್ಕಿಲ್ಲ, ಒಂದು ಕ್ಷಣನೂ ಇರ್ಸ್ಕೊಳಕ್ಕಿಲ್ಲ ಅಲ್ವಾ? ನಂದಿನಿ ಅವರೇ, ನಿಮಗೆ ಮಗು ಬೇಡವಲ್ಲ? ನಿಮಗೇನು ಮಗು ಏನಾದರೂ ಬೇಕಾ ನಿಮಗೆ? ನೀವು ತಾನೇ ಬೇಡ ತೆಗಿಸ್ತೀನಿ ಅಂದಿದ್ದು. ಅದು ತೆಗಿಸ್ಬಿಟ್ಟು ಸಾಯಿಸೋದು ಬದಲು ಮಗುನ ನಾವು ಸಾಕೋತೀವಿ. ನಾವು ಸಾಕೊಂಡು ಅದನ್ನ ನಾವು ನೋಡ್ಕೋತೀವಿ. ನೀವು ಹೇಗಿದ್ರು ನಿಮಗೆ ಮಗು ಕಂಡ್ರೆ ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾವು ಅದನ್ನ ಸಾಯಿಸೋಕೆ ಬಿಡೋಕ್ಕಾಗೋದಿಲ್ಲ. ಅಲ್ಲ ಹಿಂಗೆ ಮಾತಾಡ್ತಿದ್ದೀರಲ್ಲ, ಒಂದು ತಾಯಿ ಆಗ್ಬಿಟ್ಟು ಕೂಸ್ಕೊಂಡ್ರೆ ನನಗೆ ಆಸೆ ಇರೋಕ್ಕಿಲ್ವಾ? ಇದೇನು ಹಿಂಗೆ ಮಾತಾಡ್ತಿದ್ದೀರಿ? ಏನೋ ಕಾಪ್ತಲಾಗ ಗಂದು ಏನಾರು ಆಗಲಿ ಸೂರ್ಯವರೇ, ನೀವು ಮಾಡಿದ್ದು ದೊಡ್ಡ ತಪ್ಪು. ನಾನು ಮಾಡಿದ್ದು ತಪ್ಪು ನಾನು ಒಪ್ಕೋತೀವನಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಮಾಡಿದ್ದು ದೊಡ್ಡ ತಪ್ಪು ಕತೆ, ನನಗೆ ಕ್ಷಮಿಸ್ಬಿಡಿ. ನಾನು ನೆಟ್ಕಿದ್ದಿದ್ರೆ ಇದೆಲ್ಲ ಆಯ್ತಿತ್ತಿಲ್ಲ. ನಾನು ಮೊದಲು ನಾನು ನೆಟ್ವಾಗಿ ಯೋಚನೆ ಮಾಡಲಿಲ್ಲ. ಎಲ್ಲನೂ ಕಾಪ್ತಲ್ಲಿ ಯೋಚನೆ ಮಾಡ್ಕೊಂಡು ಒಂದು ಒಳ್ಳೆ ನಿರ್ಧಾರ ತಗೊಂಡಿಲ್ಲ. ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಏನು ಮಾಡಿರಿ? ಏನೂ ಮಾಡೋಕ್ಕಾಗಿಲ್ಲ. ನೀವು ಗಂಡಸು ಒಂದು ತಪ್ಪು ಮಾಡಿದ್ರು ಆಯ್ತದೆ, ನಾವು ಹೆಂಗಸ್ರಲ್ವಾ? ನಾವು ಮಾಡಿದ್ರೆ ನಾವೇ ಕ್ಷಮೆ ಕೇಳಬೇಕು ಕತೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ?